ನ್ಯಾಯಾಧೀಶರು ಈ ವಿಚಾರವನ್ನ ಪ್ರಕಟ ಮಾಡ್ತಾ ಇದ್ದಂತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ದರ್ಶನ್ ಮತ್ತು 3 ಜನ ಆರೋಪಿಗಳು. ದರ್ಶನ್ ಸೇರಿದಂತೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಮುಂದಿನ ತಿಂಗಳು 4ನೇ ತಾರೀಕಿನವರೆಗೆ, ಜುಲೈ 4ರವರೆಗೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ನೀಡಿದ್ದಾರೆ ನ್ಯಾಯಾಧೀಶರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ನಟ ದರ್ಶನ್. ಇವತ್ತಿನವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಈ 4 ಇದ್ರು. 2 ದಿನ ಹಿಂದೆ ಪವಿತ್ರ ಗೌಡ ಮತ್ತೆ ಉಳಿದವರ ಕಸ್ಟಡಿ ಅಂತ್ಯವಾಯಿತು. ಆದರೆ ಇವರನ್ನ ಮತ್ತಷ್ಟು ದಿನ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತಹ ಕೋರಿಕೆ ಮೇರೆಗೆ 2 ದಿನ ಕಸ್ಟಡಿ ಎಕ್ಸ್ಟೆಂಡ್ ಮಾಡೋ ಕೆಲಸ ಆಯಿತು. ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಟ ದರ್ಶನ್. ಎಲ್ಲ ಆರೋಪಿಗಳು ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಅವರವರ ಬ್ಯಾರಕ್ಗಳಾಗಿರ್ಬಹುದು, ವ್ಯವಸ್ಥೆಗಳಾಗಿರ್ಬಹುದು, ಅದು ಜೈಲಾಧಿಕಾರಿಗಳು ಮುಂದೆ ನೋಡ್ಕೊಳ್ತಾರೆ. ನಾಳೆ ಅಥವಾ ನಾಳಿದ್ದು ಅವರಿಗೆ ವಿಚಾರಣಾಧೀನ ಕೈದಿ ನಂಬರ್ ಕೂಡ ಕೊಡ್ತಾರೆ. ಯಾಕಂದರೆ ವಿಚಾರಣೆಯಲ್ಲಿರುವಂತಹ ಸಂದರ್ಭದಲ್ಲಿ, ಇನ್ನೂ ಅವರ ವಿಚಾರಣೆ ಆಗಬೇಕಾಗಿರುವಂತಹ ಸಂದರ್ಭದಲ್ಲಿ, ಇನ್ನೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಹೊರಬಿದ್ದಿಲ್ಲ. ಹಾಗಾಗಿ ಅವರು ವಿಚಾರಣಾಧೀನ ಕೈದಿ. ಸೊ ಆ ಕೈದಿ ನಂಬರನ್ನು ಕೂಡ 2 ದಿನದಲ್ಲಿ ಕೊಡ್ತಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ಪರಪ್ಪನ ಅಗ್ರಹಾರ ಜೈಲಿನಿಂದನೇ ಕೊಡ್ತಾರೆ. ಅಂಕಿತಾ, ವಾಟ್ ನೆಕ್ಸ್ಟ್? ದರ್ಶನ್ ಅಂಡ್ ಟೀಮ್ ಕಂಪ್ಲೀಟ್ ಆಗಿ ಪರಪ್ಪನ ಅಗ್ರಹಾರ ಸೇರಿದ್ದಾಯ್ತು. ವಾಟ್ ನೆಕ್ಸ್ಟ್? ಸಭಾ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ 4 ಜನ ಆರೋಪಿಗಳೇನಿದೆ ಅವರನ್ನ ಕೊನೆಗೂ ಕೂಡ ನ್ಯಾಯಾಲಯ ಆದೇಶ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಪರಪ್ಪನ ಅಗ್ರಹಾರಕ್ಕೆ ಆ 4 ಜನ ಆರೋಪಿಗಳನ್ನ, ಅಂದ್ರೆ ನಟ ದರ್ಶನ್ ಸೇರಿ ಉಳಿದಂತಹ 4 ಜನ ಆರೋಪಿಗಳೇನಿದ್ದಾರೆ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಈ ಜಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ವಹಿಸಲಾಗಿದೆ. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಯಾಕೆಂತಂದ್ರೆ ನಟ ದರ್ಶನ್ ಅವರನ್ನ ನೋಡೋದಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಕೂಡ ಸ್ಥಳಕ್ಕೆ ಬರ್ತಾ ಇರುವಂತದ್ದು. ಹಾಗಾಗಿ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಬಂದಂತಹ ಅಭಿಮಾನಿಗಳೇನಿದ್ದಾರೆ ಅವರನ್ನ ವಾಪಸ್ ಕಳಿಸುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ನ್ಯಾಯಾಲಯದಲ್ಲಿ ಒಂದಷ್ಟು ಆರ್ಗ್ಯುಮೆಂಟ್ ಆಗುತ್ತೆ. ಅದಾದ ಬಳಿಕ 4 ಜನ ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ನಟ ದರ್ಶನ್ ಹಾಗೆ ಪ್ರದೋಷ್, ಧನ್ರಾಜ್, ವಿನಯ್ 4 ಜನ ಆರೋಪಿಗಳೇನಿದೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಅಂದ್ರೆ ಕೋರ್ಟ್ ನಲ್ಲಿ ಏನು ಆರ್ಗ್ಯುಮೆಂಟ್ ಆಯಿತು ಆ ಸಂದರ್ಭದಲ್ಲಿ ಕೆಲವೊಂದು ಆರೋಪಿಗಳನ್ನ ಬೇರೆ ಜೈಲಿಗೆ ವರ್ಗಾವಣೆ ಮಾಡುವ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುತ್ತೆ. ಆದ್ರೆ ಅದಕ್ಕೆ ನ್ಯಾಯಾಧೀಶರು ಈ ಬಗ್ಗೆ ನಾವು ಸೋಮವಾರ ಮಾತನಾಡೋಣ ಅಂತ ಹೇಳ್ತಾರೆ. ಅದಲ್ಲದೆ ಕೂಡ ರೇಣುಕಾಸ್ವಾಮಿಯನ್ನ ಯಾವ ರೀತಿಯಾಗಿ ಆರೋಪಿಗಳು ಹತ್ಯೆಯನ್ನ ಮಾಡಿದ್ರು ಅವೆಲ್ಲವನ್ನ ಕೂಡ ಕೋರ್ಟ್ಗೆ ಇಂಚಿಂಚು ವಿವರಣೆಯನ್ನ ನೀಡಲಾಗಿತ್ತು. ಜೊತೆಗೆ ಹತ್ಯೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಾಕ್ಷ್ಯಾಧಾರಗಳನ್ನ ಕೂಡ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಅಂದ್ರೆ ಹೆಚ್ಚುವರಿ ವಿಚಾರಣೆ ಅವಶ್ಯಕತೆ ಇದೆ ಅಂತ ಹೇಳಿ ನಟ ದರ್ಶನ್ ಹಾಗೆ 4 ಜನರನ್ನ ಪೊಲೀಸ್ ಕಸ್ಟಡಿಗೆ ಪಡೆಯುವಂತಹ ಕೆಲಸವನ್ನ ಮೊನ್ನೆ ಮಾಡಿದ್ರು. ಇವತ್ತು ಆ 4 ಜನ ಆರೋಪಿಗಳೇನಿದ್ದಾರೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು. ಇವತ್ತು ನ್ಯಾಯಾಧೀಶರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸದ್ಯಕ್ಕೆ ಏನು ಅಂತಂದ್ರೆ ಆರೋಪಿಗಳ ವಿರುದ್ಧ ಸಿಕ್ಕಿರುವಂತಹ ಎವಿಡೆನ್ಸ್ ಗಳನ್ನ ಆಧರಿಸಿ ಈಗಾಗಲೇ ಸರ್ಕಾರದ ಪರ ವಕೀಲರು ಕೂಡ ಒಂದಷ್ಟು ವಾದವನ್ನ ಮಾಡ್ತಾರೆ, ಆರ್ಗ್ಯೂಯನ್ನ ಮಾಡ್ತಾರೆ. ಜೊತೆಗೆ ಆರೋಪಿಗಳನ್ನ ಎಲ್ಲರನ್ನ ಕೂಡ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ನೀವು ಒಪ್ಪಿಸುವಂತಹ ಕೆಲಸವನ್ನ ಮಾಡಿದ್ರು. ಮೊನ್ನೆ ಏನು ಆರ್ಗ್ಯುಮೆಂಟ್ ಆಯಿತು ಆ ಸಂದರ್ಭದಲ್ಲಿ ಕೆಲ ಆರೋಪಿಗಳನ್ನ ಮಾತ್ರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಅಂದ್ರೆ ಪವಿತ್ರ ಗೌಡ ಸೇರಿ ಇನ್ನಿತರ ಆರೋಪಿಗಳೇನಿದ್ದಾರೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಉಳಿದಂತೆ 4 ಜನ ಆರೋಪಿಗಳೇನಿದ್ದಾರೆ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು. ಮತ್ತೆ ಇವತ್ತು ಅಂದ್ರೆ ಶನಿವಾರ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಅದರಂತೆ ಇವತ್ತು 4 ಜನ ಆರೋಪಿಗಳು ಅಂದ್ರೆ ನಟ ದರ್ಶನ್ ಜೊತೆಗೆ ಉಳಿದಂತೆ 4 ಜನ ಏನಿದ್ದಾರೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಸಭಾ ಅಂಕಿತಾ, ದರ್ಶನ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆತರುವ ಸಂದರ್ಭದಲ್ಲಿ ನೀವು ಕೂಡ ಆ ವೆಹಿಕಲ್ಸ್ ಹಿಂದೆನೇ ಇದ್ರಿ, ಮೂವ್ ಆಗ್ತಾ ಇದ್ರಿ. ಸೊ ಪೊಲೀಸರು ತುಂಬಾನೇ ಜಾಗರೂಕರಾಗಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲು ಸೇರಿಸಿದ್ದಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬೆಂಬಲಿಗರು, ಫಾಲೋವರ್ಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಿದ್ದನ್ನ ನೋಡಿದ್ರೆ ಎಲ್ಲಿ ಕಲ್ ತೂರ್ ಬಿಡ್ತಾರೋ ಅಥವಾ ಏನಾದ್ರೂ ಆಗ್ಬಿಡುತ್ತೋ ಅನ್ನುವಂತಹ ವಾತಾವರಣ, ಆತಂಕ ಇತ್ತು. ಸೊ ಪೊಲೀಸರ ಕಾರ್ಯವೈಖರಿ ಹೇಗಿತ್ತು ಅವ್ರನ್ನ ಜೈಲಿಗೆ ಸೇರಿಸುವಲ್ಲಿ ಅಂತ?
ರೈಟ್, ಮತ್ತೆ ಸಂಪರ್ಕ ಮಾಡ್ತೀವಿ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ದರ್ಶನ್ ಅಂಡ್ ಪಟಾಲಂ. ಸದ್ಯಕ್ಕೆ 17 ಜನನೂ ಕೂಡ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಸೊ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾರ ಮೇಲೂ ಕೂಡ ಪ್ರಭಾವ ಬೀರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ, ಅಥವಾ ಮತ್ತೆ ಸಂಚನ್ನ ರೂಪಿಸಬಾರ್ದು, ಇನ್ಯಾರನ್ನೋ ಬಚಾವ್ ಮಾಡೋ ಕೆಲಸ ಆಗಬಾರ್ದು ಅಂತ ಹೇಳಿ ಸೊ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವಂಥ ಆಗ್ರಹ ಕೂಡ ಸದ್ಯಕ್ಕೆ ಕೇಳಿ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.